ಯಾವಾಗ ನಿಮ್ಮ ಮಂಡಿ ನೋವು ವಿಪರೀತವಾಗಿರುತ್ತೆ, ಮಂಡಿ ನೋವಿಂದ 10 ಹೆಜ್ಜೆ ಅಥವಾ 100 ಮೀಟರ್ ಕೂಡ ನಡೆಯಕ್ಕಾಗೋದಿಲ್ಲ, ಅಂದರೆ ಅವ್ರಿಗೆ ಒಂದು 10 ಹೆಜ್ಜೆ ನಡೆಯೋದಾಗ್ಲಿ ಅಥವಾ 100 to 200 ಮೀಟರ್ಸ್ ನಡೆಯೋದಕ್ಕೂ ಆಗೋದಿಲ್ಲ, ಅವರ ದಿನನಿತ್ಯದ ಮನೆ ಕೆಲಸ ಮಾಡೋದಕ್ಕೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಮಂಡಿ ನೋವಿದ್ದಾಗ ಅವ್ರ ಹತ್ರ ತೋರಿಸ್ಬೇಕು ಅಂತಂದ್ರೆ ಐಡಿಯಲಿ ಯಾವುದೇ ಮಂಡಿ ನೋವಿದ್ರೂ ಮೂಳೆ ಡಾಕ್ಟರ್ ಹತ್ರ ಹೋಗಿ ಒಂದು ಸತಿ ಎಕ್ಸಾಮಿನ್ ಮಾಡಿಸ್ಕೊಳ್ಳೋದು ಒಳ್ಳೇದಾಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅರುಣ್ ಸ್ವಾಮಿ, ಆರ್ಥೋಪೆಡಿಕ್ ಸರ್ಜನ್, ಸ್ಪರ್ಶ್ ಹಾಸ್ಪಿಟಲ್ ಯಶವಂತಪುರಲ್ಲಿ ಕೆಲಸ ಮಾಡ್ತೀನಿ. ಅದಲ್ಲದೆ ಈವ್ನಿಂಗ್ ಆರೋಹಣ್ ಆರ್ಥೋ ಅಂಡ್ ಗೈನಿ ಕ್ಲಿನಿಕ್ HBR ಲೇಔಟ್ ಅಲ್ಲಿ ಸಿಗ್ತೀನಿ. ಮೊಣಕಾಲು ಸವೆತ ಅಂದರೆ ಏನು, ಅದರ ರೋಗ ಲಕ್ಷಣಗಳು ಏನು, ಮತ್ತು ನೀ ರೀಪ್ಲೇಸ್ಮೆಂಟ್ ಎಲ್ಲ ಮೊಣಕಾಲು ನೋವಿಗೂ ಬೇಕಾ ಬೇಡವಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಂತಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ, ಮೊಣಕಾಲು ಸವೆತ ಅಂದರೆ ಏನು, ಯಾರಿಗೆ ಅದು ಬರುತ್ತೆ? ಈಗ ನಿಮಗೆ ಈ ಮಾಡೆಲ್ ಕಾಣಿಸ್ತಾ ಇರ್ಬೋದು. ಇದರಲ್ಲಿ ಇದು ನಮ್ಮ ನಾರ್ಮಲ್ ಮೊಣಕಾಲು. ಇಲ್ಲಿನ ಕಾರ್ಟಿಲೇಜ್ ಏನಿರುತ್ತೆ, ಜಾಯಿಂಟ್ ಸರ್ಫೇಸ್ ಕಂಪ್ಲೀಟ್ಲಿ ಸ್ಮೂತ್ ಆಗಿರುತ್ತೆ, ಕಾರ್ಟಿಲೇಜ್ ನಾರ್ಮಲ್ ಆಗಿರುತ್ತೆ, ಯಾವುದೇ ರೀತಿಯ ಸವೆತ ಇರುವುದಿಲ್ಲ. ಇಂಥ ಸಿಚುವೇಶನ್ನಲ್ಲಿ ನಾವೇನು ಮಾಡಂಗಿಲ್ಲ. ವಿ ವಿಲ್ ಹ್ಯಾವ್ ಟು ಡೂ ರೆಗ್ಯುಲರ್ ಎಕ್ಸಸೈಸಸ್ ಆ್ಯಂಡ್ ದಟ್ಸ್ ಇಟ್. ನೆಕ್ಸ್ಟ್, ಕೆಲವರಿಗೆ ಅರ್ಲಿ ಸ್ಟೇಜಸ್ ಆಫ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ವಿಚ್ ಇಸ್ ಸ್ಟೇಜ್ 1 ಆರ್ ಸ್ಟೇಜ್ 2. ಅದರಲ್ಲಿ ಏನಾಗುತ್ತೆ, ಸ್ವಲ್ಪ ಸ್ವಲ್ಪ ಮೂಳೆ ಸವೆತ ಸ್ಟಾರ್ಟ್ ಆಗುತ್ತೆ. ಈ ಸಮಯದಲ್ಲಿ ಲಕ್ಷಣಗಳೇನಿರುತ್ತೆ ಅಂತಂದರೆ, ಒಂದಷ್ಟು ದೂರ 1-2 ಕಿಲೋಮೀಟರ್ ನಡೆದ ಮೇಲೆ ಮೊಣಕಾಲು ನೋವು ಸ್ಟಾರ್ಟ್ ಆಗೋದು, ಮೆಟ್ಲತ್ತುವಾಗ ಮಾತ್ರ ಮೊಣಕಾಲು ನೋವಾಗೋದು, ಅಥವಾ ಕೆಳಗೆ ಕೂತು ಮೇಲೆದ್ದೊಳುವಾಗ ನೋವು ಬರೋದು, ಮಂಡಿ ನೋವು ಬರುವಂಥದ್ದು. ಇಂಥ ಲಕ್ಷಣಗಳಿದ್ದಾಗ ಇದಕ್ಕೆ ಆಪ್ರೇಷನ್ನೇ ಬೇಕು ಅಂತ ಏನು ಇರೋದಿಲ್ಲ. ಮೊದಲನೇದಾಗಿ ಎಲ್ಲ ಮೊಣಕಾಲು ನೋವಿಗೂ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ವಿಲ್ ಹ್ಯಾವ್ ಟು ಡೂ ಎಕ್ಸಸೈಸಸ್. ಕ್ವಾಡ್ರಿಸೆಪ್ಸ್ ಮಸಲ್ಸ್ ಅಂತ ಹೇಳ್ತೀವಿ, ನಮ್ಮ ತೊಡೆಯ ಮಾಂಸ. ಅದು ಬಲವಂತವಾಗಿತ್ತು ಅಂತಂದರೆ ನಿಮ್ಮ ಚಿಕ್ಕ ಪುಟ್ಟ ಮೊಣಕಾಲು ನೋವುಗಳು ಅಲ್ಲೇ ಸರಿ ಹೋಗುತ್ತೆ. ಅದಕ್ಕೆ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡಬೇಕಾಗುತ್ತೆ. ಅದಲ್ಲದೆ ಸ್ಟೇಜ್ 1 ಸ್ಟೇಜ್ 2ನಲ್ಲಿ ನಮ್ಮ ಹತ್ರ ಇಂಜೆಕ್ಷನ್ಸ್ನ ಆಪ್ಷನ್ ಇರುತ್ತೆ. ಮೊಣಕಾಲಿನಲ್ಲಿ ಅಥವಾ ಸ್ಟಿರಾಯ್ಡ್ ಇಂಜೆಕ್ಷನ್ ಹಾಕ್ಬೋದು, ಅಥವಾ ಆರ್ಟಿಫಿಷಿಯಲ್ ಜಾಯಿಂಟ್ ಫ್ಲೂಯಿಡ್ ಸಪ್ಲಿಮೆಂಟ್ಸ್ ಬರುತ್ತೆ, ಸೋಡಿಯಂ ಹೈಲುರೋನೇಟ್ ಇಂಜೆಕ್ಷನ್, ಹೈಲುರೋನಿಕ್ ಆಸಿಡ್ ಇಂಜೆಕ್ಷನ್ಸ್, ಇವನ್ನೆಲ್ಲ ಹಾಕ್ಬೋದು. ಕಮಿಂಗ್ ಟು ದ ನೆಕ್ಸ್ಟ್ ಸ್ಟೇಜ್, ವಿಚ್ ಇಸ್ ಆಲ್ಸೋ ಕಾಲ್ಡ್ ಎಂಡ್ ಸ್ಟೇಜ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಮೊಣಕಾಲಿನ ಮೂಳೆ ಕಂಪ್ಲೀಟಾಗಿ ಸೌದೋಗೋದು. ಅದು ನಿಮಗೆ ಕಾಣಿಸ್ತಿರುವ 3ನೇ ಚಿತ್ರಣ. ಇಲ್ಲಿ ನೋಡಿದರೆ 2 ಭಾಗಗಳು ಕಂಪ್ಲೀಟಾಗಿ ಸೌದು ಮೂಳೆಗೆ ಮೂಳೆ ಒತ್ಕೊಳ್ಳುತ್ತೆ. 2 ಮೂಳೆಗೆ ಮೂಳೆ ಒತ್ಕೊಂಡಾಗ ನೀವು ಒಂದು ಹೆಜ್ಜೆ ಇಟ್ಟರು ಮೂಳೆ ಉಜ್ಜುವ ಕಾರಣ ನಿಮಗೆ ವಿಪರೀತ ನೋವಿರುತ್ತೆ. ಯಾವುದೇ ಮನುಷ್ಯನಿಗೆ ಸ್ಟೇಜ್ 4 ಆರ್ಥರೈಟಿಸ್ ಇತ್ತು ಅಂತಂದರೆ ಅವ್ರಿಗೆ ಒಂದು 10 ಹೆಜ್ಜೆ ನಡೆಯೋದಾಗಲಿ ಅಥವಾ 100 to 200 ಮೀಟರ್ಸ್ ನಡೆಯೋದಕ್ಕೂ ಆಗೋದಿಲ್ಲ, ಅವರ ದಿನನಿತ್ಯದ ಮನೆ ಕೆಲಸ ಮಾಡೋದಕ್ಕೂ ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇಂಥ ಸಿಚುವೇಶನ್ನಲ್ಲಿ ನಾವು ಸಜೆಸ್ಟ್ ಮಾಡುವ ಟ್ರೀಟ್ಮೆಂಟ್ ಅಂತಂದರೆ ನೀ ರೀಪ್ಲೇಸ್ಮೆಂಟ್. ನೀವಿಲ್ಲಿ ನೋಡ್ತಾ ಇದ್ದೀರಾ, ನೀ ರಿಪ್ಲೇಸ್ಮೆಂಟಲ್ಲಿ 3 ಕಾಂಪೊನೆಂಟ್ಸ್ ಇರುತ್ತೆ ನಾರ್ಮಲ್ ಆಗಿ. ದಿಸ್ ಇಸ್ ದ ಫಿಮೋರಲ್ ಕಾಂಪೊನೆಂಟ್, ಮೇಲ್ಗಡೆ ತೊಡೆಯ ಮೂಳೆಗೆ ಸೇರಿಸುವ ಕಾಂಪೊನೆಂಟ್, ಕಾಲಿನ ಮೂಳೆಗೆ ಸೇರಿಸುವ ಕಾಂಪೊನೆಂಟ್, ಮಧ್ಯದಲ್ಲಿ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಇರುತ್ತೆ. ಇದರಿಂದ ಅಡ್ವಾಂಟೇಜಸ್ ಏನು? ಮೊದಲನೇದಾಗಿ ನೀ ರಿಪ್ಲೇಸ್ಮೆಂಟನ್ನು ನಾವೇನೇನು ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಮೊದಲನೇದಾಗಿ ಪೇಯ್ನ್ ರಿಲೀಫ್. ಕಂಪ್ಲೀಟ್ಲಿ ಈ ಮೊಣಕಾಲು ಉಜ್ಜೋದ್ರಿಂದ ಏನು ನೋವಾಗ್ತಾ ಇತ್ತಲ್ಲ, ಆ ಪೇಯ್ನ್ ರಿಲೀಫ್ ಸಿಕ್ಕೇ ಸಿಗುತ್ತೆ. ಎರಡನೇದು, ಮೊಣಕಾಲು ಸವಿಯೋದ್ರಿಂದ ಕೆಲವರ ಕಾಲುಗಳು ಬಾಗಿರ್ತವೆ, ಈ ಒಳಭಾಗಕ್ಕೆ ಬಾಗಿರ್ಬೋದು ಅಥವಾ ಹೊರಗಡೆ ಭಾಗಕ್ಕೆ ಬಾಗಿರ್ಬೋದು, ಅದನ್ನು ಸ್ಟ್ರೇಟ್ ಮಾಡ್ತೀವಿ ಆಪರೇಷನ್ ನಂತರ. 3ನೇದು ಮೊಬಿಲಿಟಿ ಅಂತಂದರೆ ನಡೆಯೋದು. ಆಪರೇಷನ್ಗಿಂತ ಮುಂಚೆ ಕೇವಲ 10 ಹೆಜ್ಜೆ ಅಥವಾ 100-200 ಮೀಟರ್ ನಡೀತಿದ್ದಂತಹ ಪೇಷಂಟ್ ಆಪರೇಷನ್ನ ನಂತರ ತನ್ನ ದೇಹ ಎಷ್ಟು ಸ್ಪಂದಿಸುತ್ತೋ ಅಷ್ಟು ದೂರದವರೆಗೂ ನಡೆಯಬಹುದಾಗುತ್ತೆ. ಯಾಕೆ ಅಂತಂದರೆ, ಯಾವ ಭಾಗ ಅಫೆಕ್ಟ್ ಆಗಿತ್ತು, ಯಾವ ಭಾಗ ಸೌದಿತ್ತು, ಅದನ್ನು ನಾವು ನೀಟಾಗಿ ಶೇವ್ ಆಫ್ ಮಾಡಿಬಿಟ್ಟು ಈ ಥರ ಒಂದು ಮೆಟಲ್ ಇಂಪ್ಲಾಂಟನ್ನು ಹಾಕಿರ್ತೀವಿ. ಇದರಿಂದ ಮೊಣಕಾಲಿನ ಮೂಮೆಂಟ್ ಸ್ಮೂತ್ ಆಗುತ್ತೆ, ನಿಮಗೆ ಯಾವುದೇ ಅಡೆತಡೆಗಳು ಇರೋದಿಲ್ಲ ನಡೆಯುವಾಗ. ಮೊಣಕಾಲು ನೋವಿದ್ದವರು, ಮಂಡಿ ನೋವಿದ್ದವರು ಯಾವಾಗ ಆರ್ಥೋಪೆಡಿಕ್ ಸರ್ಜನನ್ನು ನೋಡಬೇಕು? ಸಾಮಾನ್ಯವಾಗಿ ಯಾರೇ ಆಗಲಿ ಚಿಕ್ಕ ಪುಟ್ಟ ನೋವಿಗೆಲ್ಲ ಆರ್ಥೋಪೆಡಿಕ್ ಸರ್ಜನ್ವರೆಗೂ ಹೋಗೋದಿಲ್ಲ. ನಿಮಗೆ ಯಾವಾಗ
ಮಂಡಿ ನೋವಿದ್ದಾಗ ಅವ್ರ ಹತ್ರ ತೋರಿಸ್ಬೇಕು ಅಂತಂದರೆ ಐಡಿಯಲಿ ಯಾವುದೇ ಮಂಡಿ ನೋವಿದ್ರೂ ಮೂಳೆ ಡಾಕ್ಟರ್ ಹತ್ರ ಹೋಗಿ ಒಂದು ಸತಿ ಎಕ್ಸಾಮಿನ್ ಮಾಡಿಸ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಇಲ್ಲಪ್ಪ ಅಂತಂದರೆ ಯಾವಾಗ ನಿಮ್ಮ ಮಂಡಿ ನೋವು ವಿಪರೀತವಾಗಿರುತ್ತೆ ಮೊದಲನೇದು, ಎರಡನೇದು ಮಂಡಿ ನೋವಿಂದ 10 ಹೆಜ್ಜೆ ಅಥವಾ 100 ಮೀಟರ್ ಕೂಡ ನಡೆಯೋಕ್ಕಾಗೋದಿಲ್ಲ, ಮೂರನೇದು ಕಾಲು ಬಾಗೋದು, ಒಳಗಡೆ ಅಥವಾ ಹೊರಗಡೆ ಬಾಗೋದು ಅಂತ ಏನು ಹೇಳಿದ್ನಲ್ಲ, ಹಾಗಿತ್ತು ಅಂತಂದಾಗ ಡೆಫಿನೆಟ್ಲಿ ಆರ್ಥೋಪೆಡಿಕ್ ಸರ್ಜನ್ನ ಮೀಟ್ ಮಾಡಿ ಒಂದು ಎಕ್ಸ್ರೇ ಮಾಡಿಸ್ಕೊಳ್ಳೋದು ಬೆಟರ್. ಮಂಡಿ ಚಿಪ್ಪು ಬದಲಾವಣೆ ಅಥವಾ ನೀ ರೀಪ್ಲೇಸ್ಮೆಂಟ್ ಇದಕ್ಕಿಂತ ಮುಂಚೆ ಪೇಷಂಟ್ಸ್ ಏನು ಮಾಡಬೇಕು, ಇದಾದ ಮೇಲೆ ರಿಹ್ಯಾಬಿಲಿಟೇಷನ್ ಎಷ್ಟಿರುತ್ತೆ ಅನ್ನೋದನ್ನು ಹೇಳ್ತೀನಿ. ಮಂಡಿ ಚಿಪ್ಪು ಬದಲಾವಣೆಗಿಂತ ಮುಂಚೆ ಮೊದಲನೇದಾಗಿ ಪೇಷಂಟ್ ತನ್ನ ಎಲ್ಲ ಕೋಮಾರ್ಬಿಡಿಟೀಸ್, BP, ಶುಗರ್, ಥೈರಾಯ್ಡ್ ಅಥವಾ ಇನ್ನಿತರೆ ಕೋಮಾರ್ಬಿಡಿಟೀಸ್ಗಳಿಗೆ ಏನು ಮೆಡಿಸಿನ್ಸ್ ತೊಗೊಳ್ತಾ ಇರ್ತಾರೆ ಅದನ್ನು ಆ್ಯಪ್ಟಾಗಿ ತೊಗೋಬೇಕು. ತಮ್ಮ ಶುಗರ್ BP ಎಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡಿರಬೇಕು ಮೊದಲನೇದು. ಎರಡನೇದು ರೆಗ್ಯುಲರ್ ಎಕ್ಸಸೈಸ್, ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತ ಏನು ಹೇಳ್ತೀವಿ, ತೊಡೆ ಮೂಳೆ ಬಲ ಮಾಡೋದಕ್ಕನ್ನೋ ಎಕ್ಸಸೈಸ್, ಅದನ್ನು ರೆಗ್ಯುಲರಾಗಿ ಮಾಡಬೇಕು. ಯಾಕಂತಂದರೆ ಆಪರೇಷನ್ ನಂತರ ಕೂಡ ನಾವು ಮಾಡೋದು ದ ಸೇಮ್ ಎಕ್ಸಸೈಸಸ್. ಇವಾಗಿಂದ ಮಾಡ್ತಾ ಹೋದರೆ ದ ರಿಕವರಿ ವಿಲ್ ಬಿ ಫಾಸ್ಟರ್. ಮೂರನೇದು ಹೆಲ್ದಿ ಡಯಟ್. ಯಾವುದೇ ಕಾರಣಕ್ಕೂ ಜಂಕ್ ಫುಡ್ ಅಥವಾ ತಂಬಾಕು ಉತ್ಪನ್ನಗಳನ್ನು ಸೇವಿಸೋದನ್ನು ಸ್ಟಾಪ್ ಮಾಡಿ. ಆಪರೇಷನ್ಗಿಂತ ಮಿನಿಮಮ್ 1 ಅಥವಾ 2 ತಿಂಗಳು ಮುಂಚಿತವಾಗೇ ತಂಬಾಕು ಸೇವನೆಯನ್ನು ಸ್ಟಾಪ್ ಮಾಡಿ. ಈಗ ನೀ ರೀಪ್ಲೇಸ್ಮೆಂಟ್ ಆಯಿತು. ಕಮಿಂಗ್ ಟು ಆಫ್ಟರ್ ಕೇರ್. ನೀ ರೀಪ್ಲೇಸ್ಮೆಂಟ್ ಆದಮೇಲೆ ಹೇಗಿರುತ್ತೆ ಅನ್ನೋದು, ಎಷ್ಟು ದಿನ ಬೇಕಾಗುತ್ತೆ ನಾರ್ಮಲ್ ರಿಕವರಿಗೆ, ಇದು ಎಲ್ಲರಿಗೂ ತಿಳಿದಂತೆ ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಕೆಲವರು ತುಂಬ ಜಲ್ದಿ ರಿಕವರ್ ಆಗ್ತಾರೆ, ಕೆಲವರಿಗೆ 3 ತಿಂಗಳಿಂದ 6 ತಿಂಗಳು ಬೇಕಾಗುತ್ತೆ. ಬಟ್ ಸ್ಟ್ಯಾಂಡರ್ಡ್ ಏನು ಅಂತಂದರೆ, ಇವತ್ತು ಆಪರೇಷನ್ ಆಯಿತು ಅಂತಂದರೆ ನೆಕ್ಸ್ಟ್ ದಿನದಿಂದ ಅಥವಾ ಅದೇ ದಿನದಿಂದನೇ ಪೇಷಂಟನ್ನು ನಾವು ನಿಲ್ಲಿಸಿ ನಡೆಸಬಹುದು. ಬಟ್ ಪೇಷಂಟ್ಗೆ ಪೇಯ್ನ್ ಇರುತ್ತೆ, ಅದಕ್ಕಾಗಿ ಪೇಯ್ನ್ ಕಿಲ್ಲರ್ ಆಮೇಲೆ ಬಹಳಷ್ಟು ಇಂಜೆಕ್ಷನ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಮೊದಲ 15 ದಿನ ಮೊಬಿಲೈಸೇಷನ್ ಸ್ವಲ್ಪ ಕಷ್ಟ ಆಗಿರುತ್ತೆ, ಬಿಕಾಸ್ ಆಫ್ ಪೇಯ್ನ್, ನಿಮ್ಗೆ ಹಾಕಿರೋ ಹೊಲಿಗೆಗಳಿಂದ ಇರ್ಬೋದು. ಹಾಗೆ 15 ದಿನ ಆದಮೇಲೆ ಒನ್ಸ್ ವಿ ರಿಮೂವ್ ಆಲ್ ದ ಸೂಚರ್ಸ್ ಎಲ್ಲ ಡ್ರೆಸ್ಸಿಂಗ್ ಎಲ್ಲ ತೆಗೆದಾದ್ಮೇಲೆ ನಿಮ್ಮ ಪೇಯ್ನ್ ಕೂಡ ಸಾಕಷ್ಟು ಕಂಟ್ರೋಲಿಗೆ ಬಂದಿರುತ್ತೆ. ಅವಾಗಿಂದ ಇನ್ನು 1 ತಿಂಗಳು ದಟ್ ವಿಲ್ ಬಿ ಯುವರ್ ಗೋಲ್ಡನ್ ಪೀರಿಯಡ್. ಯಾಕೆ ಅಂತಂದರೆ ಆ ಮೊಮೆಂಟಲ್ಲಿ ನೀವು ಎಷ್ಟು ಮೂಮೆಂಟ್ ಬರಬೇಕು ಅದನ್ನು ಮಾಡಲಿಲ್ಲ ಅಂತಂದರೆ ಮುಂದೆ ಜಾಯಿಂಟ್ ಸ್ಟಿಫ್ನೆಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಫಿಸಿಯೋಥೆರಪಿ ಆ್ಯಂಡ್ ಎಕ್ಸಸೈಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದ ಫಸ್ಟ್ 1.5 months ಆಫ್ಟರ್ ಸರ್ಜರಿ. ಮೂರನೇ ವಿಷಯ, ಸರ್ಜರಿ ಆದಮೇಲೆ ಇವಾಗ 1.5 ತಿಂಗಳು ಆಯಿತು, ಅದಾದಮೇಲೆ ಏನು, ಅದಾದಮೇಲೆ 90% ಇಂಪ್ರೂವ್ಮೆಂಟ್ 1.5 ತಿಂಗಳಲ್ಲಿ ಆಗಿಬಿಟ್ಟಿರುತ್ತೆ. ಇನ್ನು 10% ಇಂಪ್ರೂವ್ಮೆಂಟ್ ಆಗೋದು ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಕೆಲವರು ಆ್ಯಕ್ಟಿವ್ ಆಗಿದ್ದವರು ಜಲ್ದಿ ಇಂಪ್ರೂವ್ ಆಗ್ತಾರೆ, ಕೆಲವರು ಆಪರೇಷನ್ಗಿಂತ ಮುಂಚೆಯಿಂದ ಡೊಸೈಲ್ ಆಗಿದ್ದವರು ಅವ್ರದ್ದು ರಿಕವರಿ ವಿಲ್ ಬಿ ಅ ಬಿಟ್ ಡಿಲೇಡ್. ನಾಲ್ಕನೇದಾಗಿ ಏನು ಪ್ರಿಕಾಷನ್ಸ್ ಇಟ್ಕೋಬೇಕು ನಾವು ಆಪರೇಷನ್ನ ನಂತರ. ದ ಸೇಮ್ ಥಿಂಗ್, ಆಪರೇಷನ್ ಮಂಡಿ ಚಿಪ್ಪು ಬದಲಾವಣೆಯ ನಂತರ ನೆಲದ ಮೇಲೆ ಕಾಲು ಮಡಚ್ಕೊಂಡು ಕೂರೋದಾಗಲಿ, ಇಂಡಿಯನ್ ಟಾಯ್ಲೆಟ್ನಲ್ಲಿ ಕೂರುವ ಶೈಲಿಯಲ್ಲಿ ಕೂರೋದು, ಈ 2 ಕೆಲಸಗಳನ್ನು ಮಾಡುವ ಹಾಗಿಲ್ಲ. ಯಾಕೆ ಮಾಡಂಗಿಲ್ಲ ಅಂತಂದರೆ, ಈ ಏನು ಮೊಣಕಾಲು ಚಿಪ್ ಬದಲಾವಣೆ ಮಾಡೆಲ್ ನೀವೇನು ನೋಡ್ತಾ ಇದ್ದೀರಾ, ಇದಕ್ಕೂ ಕೂಡ ಒಂದು ಲೈಫ್ ಅನ್ನೋದು ಇರುತ್ತೆ. ಯೂಶ್ವಲಿ ನಾವು 15ರಿಂದ 20 ವರ್ಷ, 15ರಿಂದ 20ರಿಂದ 25 ವರ್ಷ ಅಂತಲೂ ಹೇಳ್ಬೋದು. ಆ ಲೈಫ್ ಕೂಡ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಇಫ್ ಅಟ್ ಆಲ್ ನೀವು ತುಂಬ ಭಾಳ ಹೊತ್ತು ಕೆಳಗೆ ಕೂತ್ಕೊಂಡು ಎದ್ದೊಳೋದು ಅಥವಾ ಇಂಡಿಯನ್ ಟಾಯ್ಲೆಟ್ ಸ್ಟೈಲಲ್ಲಿ ಕೂತ್ಕೊಂಡು ಎದ್ದೊಳೋದು ಅದು ಮಾಡಿದರೆ ಈ ಇಂಪ್ಲಾಂಟ್ನ ಲೈಫ್ ಕೂಡ ಕಮ್ಮಿ ಆಗುತ್ತೆ. ಸೊ ದಟ್ ಈಸ್ ದ ಮೇನ್ ಪ್ರಿಕಾಷನ್ ಯು ವಿಲ್ ಹ್ಯಾವ್ ಟು ಟೇಕ್ ಆಫ್ಟರ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇರಲಿ ಮೊಣಕಾಲಿನ ಬಗ್ಗೆ, ನೀ ರಿಪ್ಲೇಸ್ಮೆಂಟ್ ಸರ್ಜರಿಯ ಬಗ್ಗೆ, ದಯವಿಟ್ಟು ಕಮೆಂಟ್ ಮಾಡಿ. ಐ ವಿಲ್ ಬಿ ರೆಡಿ ಟು ಆನ್ಸರ್. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.